ಎಲ್ಲರಿಗೂ ನಮಸ್ತೆ. ಇಂದಿನ ವಿಷಯ ಏನಂತ ಅಂದ್ರೆ, ನಮ್ಮ ಕರಾವಳಿ ಜಿಂಜಪ್ಪನ ದೇವಸ್ಥಾನಕ್ಕೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ, ನಮ್ಮ ಶಿರಾ ಬೈ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಅನುದಾನನ ಜಿಂಜಪ್ಪನ ಗುಡ್ಡೆಗೆ ಕೊಡ್ತೀವಿ, ಅದು ಜಿಂಜಪ್ಪನ ಗುಡ್ಡೆಗೆ ಅಲ್ಲಿಗೆ ಅಭಿವೃದ್ಧಿಗೆ ಬಳಸ್ಕೋಬೇಕು ಅಂತ ಹೇಳಿ ಅದೇ ಉದ್ದೇಶದಿಂದ 1 ಕೋಟಿ ರೂಪಾಯಿ ಅನುದಾನನ ಬಿಡುಗಡೆ ಮಾಡಿ ಅದು ರಿಸರ್ವ್ ಆಗಿ ಅಮೌಂಟ್ ಇದೆ. ಆ ಅಮೌಂಟ್ ನ ಇವತ್ತು ಇಲ್ಲಿನ ನಮ್ಮ ಜಯಚಂದ್ರ ಸಾಹೇಬರು ಶಾಸಕರಾದಂಥವ್ರು, ರಾಜೇಶ್ ಗೌಡ್ರು ಮಾಜಿ ಶಾಸಕರು ಅದನ್ನ ಪ್ರೆಸ್ ಮೀಟ್ ಮಾಡಿ ನಿನ್ನೆ ಮೊನ್ನೆಯಲ್ಲಿ ಹೇಳಿದ್ದಾರೆ, ಹಿಂಗೆ ಆ ಹಣನ 2 ಭಾಗ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ನಮಗೆ ನಮ್ಮ ಸಮುದಾಯಕ್ಕೆ ಜಿಂಜಪ್ಪ ದೇವಸ್ಥಾನಕ್ಕೆ ಇಟ್ಟಿರೋ, ಅಲ್ಲಿ ಎಲ್ಲಾ ಸಮುದಾಯನೂ ಬರುತ್ತೆ, ನಮ್ಮ ಸಮುದಾಯ ಅಂತ ಜಿಂಜಪ್ಪನ ದೇವಸ್ಥಾನಕ್ಕೆ ಇಟ್ಟಿರುವಂತ ಹಣನ ಯಾವುದೇ ಕಾರಣಕ್ಕೂ ನೀವು 2 ಭಾಗ ಮಾಡೋದಕ್ಕೆ ಹೋಗ್ಬಿಡ್ರಿ. ನಿಮಗೆ ಕೊಡೋ ಉದ್ದೇಶ ಇದ್ರೆ ಇನ್ನೂ 1 ಕೋಟಿ ರೂಪಾಯಿ ನಮ್ಮ ಜಿಂಜಪ್ಪನ ಕೋಟೆಗೂ ಕೊಡಿ, ಇನ್ನೊಂದು ನೀವೇನ್ ಮನ್ಸಲ್ಲಿ ಅನ್ಕೊಂಡಿದೀರಾ ಆ ದೇವಸ್ಥಾನಕ್ಕೂ ಕೊಡಿ, ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆದ್ರೆ ಜಿಂಜಪ್ಪನ ಗುಡ್ಡೆಗೆ ಇಟ್ಟಿರುವಂತ ಹಣನ ನೀವು ವಿಭಾಗ ಮಾಡಿ 2 ಭಾಗ ಮಾಡ್ತೀನಿ ಅನ್ನೋದು ಸರಿಯಲ್ಲ. ನೀವು ಯಾವಾಗಲೂ ಹೇಳ್ತೀರಾ, ನಾನು ಗೊಲ್ಲರು ಮನೆಯಲ್ಲಿ ಹಾಲು ಕುಡಿದು ಬೆಳೆದ್ ಬಂದವಂತ ನಂದ, ನೀವು ಅದೇ ಹಾಲನ್ನ ಜಿಂಜಪ್ಪನ ಸ್ವಾಮಿ ಹಾಲನ್ನ ಕುಡಿದು ಬೆಳೆದ್ ಬಂದಿರೋ ಅಂತ ಹೇಳಿ ಇವತ್ತು ಅದೇ ಹಾಲನ್ನ ಕುಡಿದು ಇವತ್ತು ಅದೇ ಜಿಂಜಪ್ಪ ಸ್ವಾಮಿಗೆ ಅನ್ಯಾಯ ಮಾಡಕ್ ಹೋದ್ರೆ ಅದು ಆ ಪರಮಾತ್ಮನೂ ಮೆಚ್ಚಲ್ಲ. ಸಮುದಾಯದವರು ನಿಮ್ಗೆ ಎಲ್ಲಾ ರೀತಿ ಇವತ್ತು ನೀವು ಶಾಸಕರಾಗೋದಕ್ಕೆ ಎಲ್ಲಾ ರೀತಿಯಾದಂತ ಸಹಕಾರ ಎಲ್ಲಾನು ನೀಡಿದ್ದಾರೆ. ದಯವಿಟ್ಟು ನೀವು ಇದನ್ನ ನೀವು 2 ಭಾಗ ಮಾಡ್ಬೇಕು ಅಂತ ಹೊರಟಿದ್ರೆ ಅದನ್ನ ಮಾಡ್ಬೇಡ್ರಿ. ಇದು ಸಮುದಾಯದ ಕೆಲವು ಹಿರಿಯರು ಮತ್ತೆ ಯುವಕರು ಸೇರ್ಕೊಂಡು ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದೀವಿ. ನಾಳೆ ಇದೇನಾದ್ರೂ ನೀವು 2 ಭಾಗ ಮಾಡೋದಕ್ಕೆ ಹೋಗ್ತೀವಿ ಅಂತಂದ್ರೆ ನಾಳೆ ಖಂಡಿತವಾಗ್ಲೂ ಇದು ದೊಡ್ಡದಾಗುತ್ತೆ. ನಮ್ಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಈ ರೀತಿ ಮಾಡಲ್ಲ ಅಂತ. ದಯಮಾಡಿ ಅಂತ ಯೋಚನೆ ಇದ್ರೆ ನಮಗೆ ಇವಾಗ ನಾವು ಪತ್ರಿಕೆಯಲ್ಲಿ ಟಿವಿಲಿ ನೋಡಿರೋದ್ರಿಂದ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲಾ ಸಮುದಾಯದ ಪರವಾಗಿ ಕೇಳ್ಕೊಂತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಮಗೆ ಬಂದಿರುವಂತ ದುಡ್ಡನ್ನ ನೀವು 2 ಭಾಗ ಮಾಡಬಾರ್ದು. ಅವತ್ತು ಯಡಿಯೂರಪ್ಪ ಸಾಹೇಬರು ಖಂಡಿತವಾಗಿ ವಿಜೇಂದ್ರಣ್ಣವರು ಶಾಸಕರಿದ್ದಂತ ರಾಜೇಶ್ ಗೌಡ್ರು, ಚಿದಾನಂದ ಗೌಡ್ರು, SR ಗೌಡ್ರು ಇದ್ರು. ಎಲ್ಲಾರ ಸಮ್ಮುಖದಲ್ಲೂ ಅವತ್ತಿನ ಪರಿಶ್ರಮಕ್ಕೆ ಎಲ್ಲಾರು ಒತ್ತಾಯ ಮಾಡಿರೋದ್ರಿಂದ ಆ 1 ಕೋಟಿ ರೂಪಾಯಿ ನಮ್ಮ ಸಮುದಾಯಕ್ಕೆ ಬಂದು ತಲುಪಿದೆ. ಇವತ್ತು ಕಾರಣಾಂತರದಿಂದ ಅದನ್ನ ನಾವು ಬಳಸ್ಕೊಳಕ್ಕಾಗಿಲ್ಲ. ಈಗ ಬಳಸ್ಕೊಳೋದಕ್ಕೆ ಎಲ್ಲ ರೆಡಿ ಆಗಿರೋ ಟೈಮಲ್ಲಿ ನೀವು ಇದನ್ನ 2 ಭಾಗ ಮಾಡಕ್ ಹೋದ್ರೆ ಇದು ಒಳ್ಳೇದಲ್ಲ. ನಿಮ್ಗೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ. ದಯಮಾಡಿ ಅಂತ ಮನಸ್ಥಿತಿ ಮತ್ತೆ ಅಂತ ಆಲೋಚನೆ ಬಂದ್ರೆ ಈಗಲೇ ತೆಗ್ದಾಕಿ. ಇಲ್ಲ ಅಂತಂದ್ರೆ ನಾಳೆ ದಿನ ಇದ್ರ ಪರಿಣಾಮ ತುಂಬಾ ದೊಡ್ಡದಾಗಿರುತ್ತೆ, ಸಮುದಾಯದಿಂದ ಉಗ್ರ ಹೋರಾಟ ಇರುತ್ತೆ. ಆ ರೀತಿ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿ ಮಾಡ್ಕೊಂತೀನಿ. ದಯಮಾಡಿ ಯಾವುದೇ ಕಾರಣಕ್ಕೂ ಸಮುದಾಯಕ್ಕೆ ಅನ್ಯಾಯ ಆಗೋ ರೀತಿ ಮಾಡ್ಬೇಡ್ರಿ. ಸಮುದಾಯಕ್ಕೆ ಅನ್ಯಾಯ ಮಾಡೋದು ಜಿಂಜಪ್ಪಂಗೆ ಅನ್ಯಾಯ ಮಾಡ್ದಂಗೆ. ನೀವು ಯಾವಾಗ್ಲೂ ಹೇಳ್ತಿರ್ತೀರ, ನಾನು ಗೊಲ್ಲರ ಮನೆಯಿಂದ ನನಗೆ ಎಲ್ಲ ನೆಂಟಸ್ಥಾನ ಇದ್ದಂಗೆ ಅವ್ರ ಮನೇಲೆ ಬೆಳೆದು ಬಂದಿರೋಂತ. ಇವಾಗ ನೀವು ಹಂಗೆ ಹೇಳಿ ತಿರ್ಗಾ ನಮ್ಗೆ ಧೋರಣೆ ಮಾಡಿದ್ರೆ ನೀವು ಮಾಡಿದ್ದು ಏನು 1 ರೂಪಾಯಿನೂ ಉಪಯೋಗ ಇಲ್ಲದೆ ರೀತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ದುಡ್ಡನ್ನ 2 ಭಾಗ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಾಳೆ ಇದು ನಿಮ್ಮ ಮನಸ್ಸಲ್ಲಿ ಏನೋ ಇದ್ರೆ ತೆಗ್ದಾಕ್ಬಿಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ.